ಸರ್ ನೀವು ಇಲ್ಲಿಗೆ ರೆಗ್ಯುಲರ್ ಕಸ್ಟಮರಾ? ಹೌದು. ಹೇಗಿದೆ ಸರ್ ಇವ್ರ ಕ್ವಾಲಿಟಿ ಫುಡ್ಡು ಮತ್ತು ಟೇಸ್ಟ್ ಎಲ್ಲ ಹೇಗಿದೆ ಸರ್? ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾರೆ. ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಪಲ್ಲವಿ ಹೆಗಡೆ ಅಂತ. ನಾವು ಮನುಷ್ಯರಾಗಿ ಇಂಥದ್ದೇ ಕೆಲಸ ಮಾಡಿ ಬದುಕಬೇಕು, ಅಂಥದ್ದೇ ಕೆಲಸ ಮಾಡಿ ಬದುಕಬೇಕು ಅನ್ನೋದಕ್ಕಿಂತ ಛಲ ಒಂದಿದ್ರೆ ಚೆನ್ನಾಗಿ ಬದುಕಬಹುದು ಅಂತ ಅನ್ನೋದಕ್ಕೆ ಇಲ್ಲೊಬ್ರು ಸಾಕ್ಷಿ ಇದ್ದಾರೆ. ಇವರು ಫೈನಾನ್ಸ್ ಅಲ್ಲಿ ಕೆಲಸ ಮಾಡಿ ಆಮೇಲೆ ಫೈನಾನ್ಸ್ ಬೇಡ ಅಂತ ಹೇಳಿ ಸ್ವಲ್ಪ ರಿಸ್ಕ್ ಹೋದ ಅಂತ ಹೇಳಿ 3 ಜನ ಅಣ್ಣ ತಮ್ಮಂದಿರು ಸೇರಿ ಒಂದು ಹೋಟೆಲ್ ಅನ್ನ ನಡೆಸ್ತಾ ಇದ್ದಾರೆ. 1.5 ವರ್ಷದಿಂದ ಆ ಹೋಟೆಲ್ ಅನ್ನ ನಡೆಸ್ತಾ ಇದ್ದಾರೆ. ಇವಾಗ ತುಂಬಾ ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಕಸ್ಟಮರ್ ರಿವ್ಯೂಸ್ ಕೂಡ ತುಂಬಾ ಚೆನ್ನಾಗಿದೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನೀವು ಇಲ್ಲಿ ರೆಗ್ಯುಲರ್ ಬರ್ತಿದ್ದೀರಾ? ಹಾಂ ಮೇಡಮ್, ರೆಗ್ಯುಲರ್ ಬರ್ತೀನಿ ನಾನು. ಹೇಗಿದೆ ಇಲ್ಲಿ ಕ್ವಾಲಿಟಿ ಎಲ್ಲ ಹೇಗಿದೆ? ಚೆನ್ನಾಗಿದೆ ಮೇಡಮ್. ರೇಟ್ ವೈಸ್ ಹೇಗಿದೆ? ಪ್ರೈಸ್ ಚೆನ್ನಾಗಿದೆ. ಓಕೆ. ಮತ್ತೆ ದೋಸೆ, ಗೀ ದೋಸೆ ಮಾಡ್ತಾರೆ. ಓಕೆ ಓಕೆ. ಎಲ್ಲ ರೀತಿ ನೋಡಿದ್ರೆ ಫುಡ್ ಮಾತ್ರ ಚೆನ್ನಾಗಿದೆ ಮೇಡಮ್. ಓಕೆ. ನಾನು ರೆಗ್ಯುಲರ್ ಆಗಿ ತೊಗೊಂಡೋಗ್ತಾ ಇರ್ತೀನಿ. ಓಕೆ ಓಕೆ. ದಿನ ಮಿಸ್ ಮಾಡಿಲ್ಲ ಎಲ್ಲಿವರೆಗೂ. ಓಕೆ. ಇಲ್ಲ ಅಂದರೆ ಬೆಳಗ್ಗೆ ತೊಗೊಳ್ತೀನಿ, ನೈಟ್ ಓಪನ್ ಇದ್ದು ನೈಟ್ ತೊಗೊಂಡೋಗ್ತೀನಿ. ಓಕೆ ಸರ್. ಚೆನ್ನಾಗಿದೆ. ಓಕೆ ಸರ್, ತುಂಬ ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ವೀರೇಶ್. ಥ್ಯಾಂಕ್ ಯು ಸರ್. ಓಕೆ ಸರ್, ನೀವು ಇಲ್ಲಿಗೆ ರೆಗ್ಯುಲರ್ ಕಸ್ಟಮರಾ? ಹೌದು, ರೆಗ್ಯುಲರ್ ಆಗಿ ಬರ್ತೀನಿ. ಹೇಗಿದೆ ಸರ್ ಫುಡ್ಡು, ಟೇಸ್ಟು, ಕ್ವಾಲಿಟಿ ಎಲ್ಲ? ಚೆನ್ನಾಗಿದೆ. ರೈಸ್ ಬಾತು, ಇಡ್ಲಿ, ವಡ. ಓಕೆ. ವಡ ಇಲ್ಲಿ ಚೆನ್ನಾಗಿರುತ್ತೆ, ನನಗೆ ಇಷ್ಟ ಆಗುತ್ತೆ. ಓಕೆ. ದೋಸೆ ತುಂಬ ಕ್ರಿಸ್ಪಿ ಆಗಿದೆ, ಚೆನ್ನಾಗಿದೆ. ಟೇಸ್ಟ್ ವೈಸ್, ರೇಟ್ ವೈಸ್ ಎಲ್ಲ ಹೇಗಿದೆ ಸರ್? 5ಗೆ 4.5. ಓಕೆ ಓಕೆ ಸರ್, ತುಂಬ ಥ್ಯಾಂಕ್ಸ್ ಸರ್. ತಮ್ಮ ಹೆಸರು? ಮೋಹಿತ್. ಓಕೆ ಸರ್, ಥ್ಯಾಂಕ್ ಯು. ಸರ್ ನೀವು ಇಲ್ಲಿಗೆ ರೆಗ್ಯುಲರ್ ಕಸ್ಟಮರಾ? ಹೌದು. ಹೇಗಿದೆ ಸರ್ ಇವ್ರ ಕ್ವಾಲಿಟಿ ಫುಡ್ಡು ಮತ್ತು ಟೇಸ್ಟ್ ಎಲ್ಲ ಹೇಗಿದೆ ಸರ್? ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾರೆ. ಒಳ್ಳೆ ಮೆಟೀರಿಯಲ್ ಉಪಯೋಗಿಸಿ ಎಣ್ಣೆ ಹಾಕಿ ಬೇರೆ ಎಲ್ಲ ಏನು ನಮಗೇನು ಪ್ರಾಬ್ಲಮ್ ಆಗಲ್ಲ. ರೆಗ್ಯುಲರ್ ಬಂದರೂ ಏನು ಪ್ರಾಬ್ಲಮ್ ಆಗಿಲ್ಲ? ಏನಿಲ್ಲ, ನಾನು ಇಷ್ಟು ದಿನದಿಂದ ಬರ್ತಿದ್ದೀನಲ್ಲ, ನಮಗೇನು ಆ ಥರ ಏನೂ ಇಲ್ಲ. ಮತ್ತು ನಾವು 80% ಬೇರೆ ಅಲ್ವಾ, ಗೊತ್ತಾಗುತ್ತೆ ನಮಗೆ. ಗೊತ್ತಾಗುತ್ತೆ. ಸೊ ಅದರಿಂದ ನಮಗೇನು ಇದುವರೆಗೂ ಏನು ಆ ಥರ ಎಲ್ಲ ಬರ್ತಾ ಇರ್ತೀವಿ ನನಗೆ. ಓಕೆ ಸರ್, ತಮ್ಮ ಹೆಸರು? ಪದ್ಮಭೂಷಣ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಸರ್ ನಮಸ್ಕಾರ. ತಮ್ಮ ಹೆಸರು ಸರ್? ಸರ್ ಇದೇನು ಸಿದ್ಧಗಂಗಾ ಟಿಫನ್ಸ್ ಅಂತ ನೋಡಿದ್ವಿ, ನಾವು ಇಲ್ಲಿ ಟಿಫನ್ ಮಾಡಿದ್ದೀವಿ. ಸರ್ ಇದು ನಿಮ್ಮ ಹೋಟೆಲ್ ವಿಶೇಷತೆ ಏನು? ನೀವೇ ಹೇಳ್ಕೊಳ್ಳಿ, ಯಾವ ಥರ ಇದೆ ಏನು ಅಂತ ಹೇಳಿ ಸರ್. ಏನೇನು ಸಿಗುತ್ತೆ? ಮೇಡಮ್, ಇಡ್ಲಿ ಇದೆ, ದೋಸೆ ಸಿಗುತ್ತೆ. ಓಕೆ. ದೋಸೆ, ಬೆಣ್ಣೆ ದೋಸೆ, ಪುಡಿ ಮಸಾಲ, ಬಾತ್ ಮಸಾಲ, ಜೋಡಿ ಮಸಾಲ, ಓಕೆ. ಎಲ್ಲ ವೆರೈಟಿ ಸಿಗುತ್ತೆ. ದೋಸೆ ವೆರೈಟಿ ಇದೆ. ರೈಸ್ ಬಾತ್ ಸಿಗುತ್ತೆ. ಡೈಲಿ ಒಂದೊಂದು ಥರ ರೈಸ್ ಬಾತ್. ಬೆಳಗ್ಗೆ ಸಂಜೆ ಇರಲ್ಲ, ಸಂಜೆ ಬೆಳಗ್ಗೆ ಇರಲ್ಲ. ಬೆಳಗ್ಗೆ ಹೊತ್ತು ಪಲಾವು, ಚಿತ್ರಾನ್ನ ಇರುತ್ತೆ. ಸಂಜೆ ಈ ರೈಸ್ ಇಲ್ಲ ಬೇರೆ ಥರ ರೈಸ್ ಇರುತ್ತೆ. ಒಂದು ಪುಳಿಯೋಗರೆ ಇರುತ್ತೆ. ಓಕೆ ಸರ್, ಇದು ಎಲ್ಲಿ ಬರುತ್ತೆ ನಿಮ್ಮದು? ಇದು NGF ಲೇಔಟ್, ನಾರಾಯಣ್ ಸ್ಕೂಲ್ ಹತ್ರ, ನಾರಾಯಣ್ ETH ಸ್ಕೂಲ್ ಹತ್ರ. ಓಕೆ, 9th ಬ್ಲಾಕ್ ವಿಶ್ವೇಶ್ವರಯ್ಯ ಲೇಔಟ್ ಅಲ್ವಾ? ಓಕೆ ಸರ್, ಇದು ಎಷ್ಟು ವರ್ಷ ಆಯಿತು ಸರ್ ಶುರು ಮಾಡಿ? ಸ್ಟಾರ್ಟ್ ಮಾಡಿ 1.5 ವರ್ಷ ಆಯಿತು. 1.5 ವರ್ಷ ಆಯಿತು. 1.5 ವರ್ಷದಿಂದ ಹೇಗಿದೆ ಜನರ ಅಪ್ರೋಚು? ಹೇಗೆ ನಡ್ಕೊಂಡು? ತುಂಬ ಚೆನ್ನಾಗಿದೆ, ತುಂಬ ಇಂಪ್ರೂವ್ ಆಗಿದೆ. ಓಕೆ ಓಕೆ. ನಾನು ನೋಡ್ತಾ ಇದ್ದೀನಿ, ಅವಾಗಿಂದ ವಿಡಿಯೋ ಮಾಡೋಕ್ಕೆ ಕಸ್ಟಮರ್ಸ್ ಬರ್ತಾನೇ ಇದ್ದಾರೆ. ಅವಾಗಿಂದ ನಾನು ವೇಟ್ ಮಾಡ್ತಾ ಇದ್ದೀನಿ. ಹೀಗೆ ಬೆಳೀಲಿ, ಚೆನ್ನಾಗಾಗಲಿ. ಆಮೇಲೆ ಸರ್ ನೀವು ಬೇಸಿಕಲಿ ಇದು ಈ ಗಾಡಿನ ಎಲ್ಲಿ ಹಿಡಿದ್ರಿ? ಯಾವ ಥರ ಇದನ್ನು ಅರೇಂಜ್ ಮಾಡ್ಕೊಂಡ್ರಿ? ನಾವೇ ರೆಡಿ ಮಾಡಿಸ್ಕೊಂಡಿರೋದು ಗಾಡಿನ. ಓಕೆ. ಒಂದು ಗಾಡಿನ ಪರ್ಚೇಸ್ ಮಾಡಿ ಅದನ್ನ ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ರೆಡಿ ಮಾಡ್ಕೊಂಡ್ರಿ. ಆಮೇಲೆ ನಿಮ್ಮದು ನೀವೇ ಸಿಂಗಲ್ ಓನರಾ ಸರ್ ಇದಕ್ಕೆ? ನಾವು ಬ್ರದರ್ಸ್ ಇದೆ, 3 ಜನ ಬ್ರದರ್ಸ್ ಸೇರಿ ಮಾಡ್ತಾ ಇದ್ದೀರಿ. ಮತ್ತು ಸರ್ ಇದು ಇವಾಗ ನಿಮ್ಮ ಬ್ರದರಲ್ಲಿ ಏನು ಕ್ಲಾಶಸ್ ಆ ಥರ ಏನೂ ಆಗ್ತಾ ಇಲ್ಲ? ಓಕೆ. ನೀವು ಎಲ್ಲಿಯವರು ಸರ್ ಬೇಸಿಕಲಿ? ತಿಪ್ಟೂರವರಾ? ಓಕೆ. ಇದು ಈಗ ಇಲ್ಲಿ ಹೋಟೆಲ್ ಮಾಡೋಕ್ಕೋಸ್ಕರನೇ ಬೆಂಗಳೂರಿಗೆ ಬಂದಿದ್ದ? ಮುಂಚೆ ಫೈನಾನ್ಸಲ್ಲಿ ವರ್ಕ್ ಮಾಡ್ತಾ ಇದ್ರಿ? ಓಕೆ. ಫೈನಾನ್ಸು ಬೇಡ, ಸವಾಸ ಬೇಡ ಅಂತೇಳಿ ಹೋಟೆಲ್ ಬಿಸ್ನೆಸ್ಸಿಗೆ ಬಂದಿದ್ದೀರಾ? ಓಕೆ ಸರ್, ಇದು ಬೇಸಿಕಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಆಯಿತು ನಿಮ್ಗೆ ಇದರಲ್ಲಿ? 4-5 ಲಕ್ಷ ಇನ್ವೆಸ್ಟ್ಮೆಂಟ್ ಆಯಿತು.
ಓಕೆ, ಇವಾಗ ಡೈಲಿ ಎಷ್ಟು ವ್ಯಾಪಾರ ಆಗ್ತಾ ಇದೆ ಸರ್? ಆಗ್ತಾ ಇದೆ ಮೇಡಮ್. ಓಕೆ, ಆಗಲಿ, ಒಳ್ಳೇದಾಗಲಿ, ಇನ್ನೂ ಚೆನ್ನಾಗಿ ಬೆಳೀಲಿ ಮತ್ತು ಜನಕ್ಕೆ ಅಪ್ರೋಚ್ ಆಗಲಿ. ಇದು ಒಂದೇ ಗಾಡಿನಾ ಸರ್ ಇರೋದು, ಮತ್ತೆ ಬೇರೆ ಬ್ರಾಂಚ್ ಇದೆ? ಇನ್ನೊಂದು ಗಾಡಿ ಇದೆ ನಮ್ದು ಐ ಟಿ ಎಲ್ ಲೇಔಟಲ್ಲಿ ಇನ್ನೊಂದು ಗಾಡಿ ಇದೆಯಾ? ಓಕೆ ಸರ್, ಓಕೆ. ಮತ್ತು ಇದರಲ್ಲಿ ತುಂಬ ಕ್ರಿಸ್ಪಿಯಾಗಿತ್ತು ದೋಸೆ ಎಲ್ಲ ನೋಡಿದೆ ನಾನು, ತುಂಬ ಚೆನ್ನಾಗಿತ್ತು ಅಲ್ಲ. ನಾನು ಇಲ್ಲಿ ಕಸ್ಟಮರೇ. ಘೀ ಮಸಾಲ, ಬೆಣ್ಣೆ ಮಸಾಲ ಯೂಸ್ ಮಾಡಲ್ಲ ಮಸಾಲೆ. ಹಾಂ, ಘೀ ಬೆಣ್ಣೆ. ಓಕೆ, ನಂದಿನಿ ತುಪ್ಪನೇ ಯೂಸ್ ಮಾಡ್ತಾ ಇದ್ದೀರಾ? ಊರಿಂದ ತರಿಸ್ತೀವಿ. ಹಾಂ ಹಾಂ, ಓಕೆ ಸರ್. ಇನ್ನೂ ಬೆಳೀಲಿ ನಿಮ್ಮ ಹೋಟೆಲ್ ಉದ್ಯಮ, ಇನ್ನೂ ಚೆನ್ನಾಗಾಗಲಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಸರ್.